ಸುಮಾರು 2.5 ರಿಂದ 3 ಕೋಟಿ ರೂಪಾಯಿದ್ದು ರೆಡಿ ಫ್ಲಾಗ್ ರೆಡಿ ಐತಿ. ಈಗ ಹರ್ ಘರ್ ತಿರಂಗ ಅಂತ ಬಂತಲ್ಲ, ಡಿಮಾಂಡ್ ಜಾಸ್ತಿ ಆಗಿದ್ಯಾ? ಅವಾಗ ಆ ವರ್ಷ ಜಾಸ್ತಿ ಡಿಮ್ಯಾಂಡ್ ಬಂತು. ಅದಕ್ಕಿಂತ ಪೂರ್ವದಲ್ಲಿ ಖಾದಿಯಲ್ಲಿ ಮಾತ್ರ ಮಾಡ್ಬೇಕಂತ. ಹೌದು, ಖಾದಿ ಮೀನ್ಸ್ ಕೈಲಿಂದ ನೂಲುದು, ಕೈಲಿಂದ ನೇಯುವುದು. ಅದು ರೇಷ್ಮೆನೇ ಆಗಲಿ, ಉಲನ್ನ ಆಗಲಿ, ಕಾಟನ್ನೇ ಆಗಲಿ, ಖಾದಿ ಬಟ್ಟೆಯಲ್ಲೇ ಮಾಡ್ಬೇಕಂತಿತ್ತು. ಆದ್ರೆ 75ನೇ ಸ್ವಾತಂತ್ರ್ಯೋತ್ಸವ ಟೈಮ್ನೊಳಗೆ ಈ ಖಾದಿ ಬಟ್ಟೆದ್ದು ಎಲ್ಲರಿಗೆ ಸಾಲೋದಿಲ್ಲ ಅನ್ನೋದು ವಿಚಾರ ಮಾಡಿದ್ರು, ಏನೋ ಗೊತ್ತಾಗ್ಲಿಲ್ಲ ಸರ್ಕಾರದವರು. ಆ ಕೋಡನ್ನು 2002 ಕೋಡನ್ನು ತಿದ್ದುಪಡಿ ಮಾಡಿದ್ರು 2022 ತಿದ್ದುಪಡಿ ಮಾಡಿ ಪಾಲಿಸ್ಟರ್ ಬಟ್ಟೆ ಯೂಸ್ ಮಾಡ್ಬೋದು ಮತ್ತು ಮಷಿನ್ ಮೇಡ್ ಯೂಸ್ ಮಾಡ್ಬೋದು ಅಂತ ತಿದ್ದುಪಡಿ ಮಾಡಿಬಿಟ್ರು. ಅದೊಂದು ವರ್ಷ ಏನು ವ್ಯಾಪಾರ ಆಯ್ತು. ಆ ನಂತರ ನಮ್ದೆಲ್ಲ ಡೌನ್ ಆಗ್ತಾ ಇದೆ. ಈಗ ನೀವು ಇಲ್ಲಿ ನಮ್ಮ ಗೌಡೌನ್ದಲ್ಲಿ ವಸ್ತ್ರಾಗಾರದಲ್ಲಿ ನೋಡಿದ್ರಿ, ಸುಮಾರು 2.5 ರಿಂದ 3 ಕೋಟಿ ರೂಪಾಯಿದ್ದು ರೆಡಿ ಫ್ಲಾಗ್ ರೆಡಿ ಇದೆ, ಸ್ಟಾಕ್ ಉಳಿದಿದೆ. ಅದು ಹೋದ ವರ್ಷನೂ ಹಿಂದಿನ ವರ್ಷದ್ದು ಸ್ಟಾಕ್ ಉಳ್ಕೊಂಡ್ ಬಂದು ಇವಾಗ ಇನ್ನೂವರೆಗೂ ಆರ್ಡರ್ಗಳು ಯಾವ ಹೊರಗಿನ ರಾಜ್ಯದಿಂದನೂ ಬಂದಿಲ್ಲ, ಇಲ್ಲಿ ನಮ್ಮ ರಾಜ್ಯದಿಂದನೂ ಬಂದಿಲ್ಲ. ಹಿಂಗಾಗಿ ಅದೇನು ಕೋಡ್ ತಿದ್ದುಪಡಿ ಮಾಡಿದ್ರು, ಅದರಿಂದ ಭಾಳ ಕೆಟ್ಟ ಪರಿಣಾಮ ಆಗಿ ನಮ್ಮ ಖಾದಿಯಲ್ಲಿ ಕೆಲಸ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಪೂರ್ತಿ ಎಪಿಸೋಡ್ ನೋಡೋದಕ್ಕೆ ರೇಡಿಯೋ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಯೂಟ್ಯೂಬ್ ಚಾನೆಲ್ನ ನೋಡಿ, ಆಮೇಲೆ ಸಬ್ಸ್ಕ್ರೈಬು ಮಾಡಿ.